ನೀವು ಇದನ್ನ ಯೋಚನೆ ಮಾಡೇ ಇರ್ತೀರಾ, ಗೌರ್ಮೆಂಟ್ ಹತ್ರನೇ ದುಡ್ಡು ಪ್ರಿಂಟ್ ಮಾಡೋ ಮಷಿನ್ ಇದೆ, ಬಟ್ ಜಾಸ್ತಿ ನೋಟ್ಸ್ನ ಪ್ರಿಂಟ್ ಮಾಡಿ ಎಲ್ಲರೂ ರಿಚ್ ಮಾಡ್ಬೋದಲ್ವಾ? ಇಮ್ಯಾಜಿನ್ ಮಾಡಿ, ಒಂದು ಚಿಕ್ಕ ಊರಲ್ಲಿ 5 ಜನ ಇದ್ದಾರೆ. ಒಬ್ಬರ ಹತ್ರ 100 ರೂಪಾಯಿ ಇದೆ, ಇನ್ನೊಬ್ಬರ ಹತ್ರ 50 ರೂಪಾಯಿ, 30, 10 ಆ್ಯಂಡ್ ಒಬ್ಬನ ಹತ್ರ 1 ರೂಪಾಯಿ ಇದೆ. ಈಗ ಒಂದು ಮಾರ್ಕೆಟ್ ಇದೆ, ಅಲ್ಲಿ 30 ರೂಪಾಯಿಗೆ ಒಂದು ಮ್ಯಾಂಗೋ ಸಿಗುತ್ತೆ. ಯಾರ ಹತ್ರ ದುಡ್ಡಿದೆ ಅವ್ರು ಮ್ಯಾಂಗೋ ತಗೋತಾರೆ, ಆ್ಯಂಡ್ ಯಾರ ಹತ್ರ ದುಡ್ಡು ಇಲ್ಲ ಅವ್ರು ತಗೊಳ್ಳಲ್ಲ. ಈಗ ಒಂದಿನ ಗೌರ್ಮೆಂಟ್ ಎಲ್ಲರನ್ನ ರಿಚ್ ಮಾಡೋಣ ಅಂತ ಜಾಸ್ತಿ ಮನಿ ಪ್ರಿಂಟ್ ಮಾಡಿ ಎಲ್ರಿಗೂ 1 ಕೋಟಿ ರೂಪಾಯಿ ಕೊಡುತ್ತೆ. ಈಗ ಎಲ್ಲರ ಹತ್ರನೂ ದುಡ್ಡಿದೆ, ಸೊ ಎಲ್ಲರೂ ಮ್ಯಾಂಗೋಸ್ ಬೈ ಮಾಡಕ್ಕೆ ಹೋಗ್ತಾರೆ. ಜಾಸ್ತಿ ದುಡ್ಡಿದೆ, ಸೊ ಜಾಸ್ತಿ ಮ್ಯಾಂಗೋಸ್ ಬೈ ಮಾಡ್ತಾರೆ. ಈಗ ಮ್ಯಾಂಗೋಸ್ ಡಿಮ್ಯಾಂಡ್ ಏನೋ ಜಾಸ್ತಿ ಆಯಿತು, ಬಟ್ ಕ್ವಾಂಟಿಟಿ, ಪ್ರೊಡಕ್ಷನ್, ಸಪ್ಲೈ ಎಲ್ಲ ಅಷ್ಟೇ ಇದೆ, ಏನೂ ಚೇಂಜ್ ಆಗಿಲ್ಲ. ಇದರಿಂದಾಗಿ ಮ್ಯಾಂಗೋಸ್ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನೂ ಅರ್ಥ ಆಗಿಲ್ವಾ? ನೋಡಿ, ಇಮ್ಯಾಜಿನ್ ಮಾಡಿ, ನೀವೇ ಒಂದು ಮ್ಯಾಂಗೋ ಸೆಲ್ ಮಾಡ್ತಿದ್ದೀರಾ 30 ರೂಪಾಯಿಗೆ. ನಿಮ್ಮ ಹತ್ರ 100 ಜನ ಬರ್ತಾರೆ, ಆದರೆ ಇರೋದು ಬರೀ ಒಂದೇ ಒಂದು ಮ್ಯಾಂಗೋ ಅಷ್ಟೇ. ಸೊ ನೀವೀಗ ಪ್ರೈಸ್ ಜಾಸ್ತಿ ಮಾಡ್ತೀರಾ 30 ರೂಪಾಯಿಂದ 300 ರೂಪಾಯಿಗೆ. ಈಗ ಬರೀ ನಿಮ್ಮ ಹತ್ರ 10 ಜನ ಉಳ್ಕೋತಾರೆ. ಮತ್ತು 300 ರೂಪಾಯಿಂದ 1000 ರೂಪಾಯಿ ಮಾಡ್ತೀರಾ, ಈಗ ಬರೀ ಒಬ್ಬನೇ ಉಳ್ಕೋತಾರೆ. ಸೊ ಆ ಒಂದು ಮ್ಯಾಂಗೋನ ಅವ್ರಿಗೆ ಸೆಲ್ ಮಾಡ್ತೀರಾ. ಈಗ ಮ್ಯಾಂಗೋಸ್ ಪ್ರೈಸ್ ಹೇಗೆ ಇನ್ಕ್ರೀಸ್ ಆಯಿತು, ಅದೇ ಥರ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಡಿಮಾಂಡ್ ಜಾಸ್ತಿ ಆದಾಗ ಪ್ರೈಸ್ ಕೂಡ ಜಾಸ್ತಿ ಆಯಿತು. ಎಲ್ಲರೂ ಮೊದಲು ಹೇಗಿರ್ತಾರೋ 1 ಕೋಟಿ ಕೊಟ್ಟ ಮೇಲೇನೂ ಹಾಗೆ ಇರ್ತಾರೆ. ಸೊ ಎಲ್ಲರೂ ರಿಚ್ ಆದಾಗ ಆ್ಯಕ್ಚುಯಲ್ ಆಗಿ ಯಾರೂ ರಿಚ್ ಆಗಿರಲ್ಲ.